ನನ್ನೆಲ್ಲ ಪ್ರೀತಿಯ ಆತ್ಮೀಯರೇ, ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ಇಂದು ಹಂಚಿಕೊಳ್ಳಿರುವ ವಿಷಯ ವಸ್ತು ರಾಜ್ಯಶಾಸ್ತ್ರ ದ್ವಿತೀಯ PUC ಅಧ್ಯಾಯ 5 ರಾಷ್ಟ್ರ ನಿರ್ಮಾಣ ಮತ್ತು ಭಾರತದ ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು. ಸಾಮಾನ್ಯವಾಗಿ 5-10 ಅಂಕದ ಪ್ರಶ್ನೋತ್ತರಗಳಿವು. ಒಂದು ಕಡೆ ಸೇವ್ ಮಾಡಿಟ್ಕೊಳ್ಳಿ, ಉಪಯೋಗ ಬಂದೇ ಬರುತ್ತೆ. ರಾಷ್ಟ್ರ ನಿರ್ಮಾಣದ ಅರ್ಥ ಮತ್ತು ಅಗತ್ಯ ಅಂಶಗಳನ್ನು ವಿವರಿಸಿ. ರಾಷ್ಟ್ರೀಯವಾದದಿಂದ ಕೂಡಿರುವ ಜನರಲ್ಲಿ ನಾವೆಲ್ಲ ಒಂದು ಎಂಬ ಐಕ್ಯತಾ ಮನೋಭಾವನೆ ಇರುವುದೇ ರಾಷ್ಟ್ರೀಯತೆ. ದೇಶದ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ, ಸಾಂಸ್ಕೃತಿಕ, ವೈಜ್ಞಾನಿಕ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧಿಸುವ ಗುರಿಯೇ ರಾಷ್ಟ್ರ ನಿರ್ಮಾಣ. ಜನರನ್ನು ಸಂಘಟಿಸಿ ಅವರಲ್ಲಿ ನಿರ್ಮಿಸುವ ಪ್ರಕ್ರಿಯೆಯೇ ರಾಷ್ಟ್ರ ನಿರ್ಮಾಣ. ಹಾಗಾದರೆ ಇದಕ್ಕೆ ಅಗತ್ಯ ಅಂಶಗಳು ಯಾವುವು ಎಂಬುದನ್ನು ನೋಡೋದಾದರೆ, ಮೊದಲಿಗೆ ಜನತೆಯ ಬೆಂಬಲ, ಉತ್ತಮ ಆಡಳಿತ, ನಾಯಕತ್ವ, ರಾಜಕೀಯ ಸಂಸ್ಕೃತಿ, ಅಧಿಕಾರ ಹಂಚಿಕೆ, ಸಾರ್ವತ್ರಿಕ ಶಿಕ್ಷಣ ಮತ್ತು ರಾಷ್ಟ್ರೀಯ ಗುಣ. ಈಗ ಒಂದೊಂದಾಗಿ ಈ ಮೂಲ ಅಂಶ ನೋಡ್ಕೊಂಡು ಬರುವ. ಮೊದಲನೇ ಅಂಶ ಜನತೆಯ ಬೆಂಬಲ. ರಾಷ್ಟ್ರ ನಿರ್ಮಾಣಕ್ಕೆ ಪ್ರಜೆಗಳ ಬೆಂಬಲ ಅಗತ್ಯ. ಪ್ರಜೆಗಳ ಬೆಂಬಲ ಇಲ್ಲದೆ ರಾಷ್ಟ್ರ ನಿರ್ಮಾಣ ಮಾಡಲು ಸಾಧ್ಯವೇ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪರಮಾಧಿಕಾರಿಗಳು. ಜನರು ತಮ್ಮ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುತ್ತಾರೆ. ರಾಷ್ಟ್ರೀಯ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ. ಎರಡನೇ ಅಂಶ ಉತ್ತಮ ಆಡಳಿತ. ಉತ್ತಮ ಆಡಳಿತವು ನಿಯಂತ್ರಣ ಮತ್ತು ಜವಾಬ್ದಾರಿಗಳಿಂದ ಕೂಡಿರುತ್ತದೆ. ಇಂದು ಆಡಳಿತದಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲು ಅವಕಾಶ ಇರುವುದರಿಂದ ಈ ಆಡಳಿತವನ್ನು ಅಳವಡಿಸಿಕೊಳ್ಳಬಹುದಾಗಿದೆ. ಮೂರನೇ ಅಂಶ ನಾಯಕತ್ವ. ರಾಷ್ಟ್ರ ನಿರ್ಮಾಣಕ್ಕೆ ಬದ್ಧತೆಯಿಂದ ಕೂಡಿರುವ ಉತ್ತಮ ನಾಯಕರು ಅಗತ್ಯ. FD ರೂಸ್ವೆಲ್ಟ್ ರವರು ನೀಡಿದ ಕೊಡುಗೆ ಅಮೆರಿಕವನ್ನು ಸೂಪರ್ ಪವರ್ ದೇಶವನ್ನಾಗಿ ಮಾಡಲು ಸಹಾಯಕವಾಯಿತು. ಪಂಚವಾರ್ಷಿಕ ಯೋಜನೆಗಳನ್ನು ಅಳವಡಿಸಿಕೊಂಡು ಭಾರತದ ಅಭಿವೃದ್ಧಿಗೆ ಜವಾಹರಲಾಲ್ ನೆಹರು ಪ್ರಮುಖ ಕಾರಣರಾದರು. ನೆಹರೂರವರನ್ನು ಆಧುನಿಕ ಭಾರತ ಶಿಲ್ಪಿ ಎನ್ನುತ್ತೇವೆ. ರಾಜಕೀಯ ಸಂಸ್ಕೃತಿ. ರಾಷ್ಟ್ರ ನಿರ್ಮಾಣಕ್ಕೆ ಉತ್ತಮ ರಾಜಕೀಯ ನಡವಳಿಕೆಗಳು ಅಗತ್ಯ. ರಾಷ್ಟ್ರ ನಾಯಕರು ದೇಶದ ಹಿತಾಸಕ್ತಿ, ಜನರ ಸೇವೆ ಮತ್ತು ಉತ್ತಮ ಮೌಲ್ಯಗಳಿಗೆ ಆದ್ಯತೆ ನೀಡಬೇಕು. ಅಧಿಕಾರ ಹಂಚಿಕೆ. ಅಧಿಕಾರ ಕೆಲವರಲ್ಲೇ ಕೇಂದ್ರೀಕೃತಗೊಂಡರೆ ಸರ್ವಾಧಿಕಾರಕ್ಕೆ ಎಡೆ ಮಾಡಿಕೊಟ್ಟಂತೆ ಆಗುತ್ತದೆ. ಎಲ್ಲರಿಗೂ ಸಂಬಂಧಿಸಿದ ವಿಷಯಗಳು ಎಲ್ಲರಿಂದಲೂ ಆಗುತ್ತದೆ. ಎಲ್ಲರಿಗೂ ಸಂಬಂಧಿಸಿದ ವಿಷಯಗಳು ಎಲ್ಲರಿಂದಲೂ ನಿರ್ಧರಿಸಲ್ಪಡಬೇಕು. ಮಹಿಳೆಯರಿಗೆ ಮೀಸಲಾತಿ ನೀಡುವ ಮೂಲಕ ಸಾಮಾಜಿಕ ನ್ಯಾಯ ಒದಗಿಸಬೇಕು. ಅಧಿಕಾರ ಎಲ್ಲ ವರ್ಗಗಳಲ್ಲಿ ಹಂಚಿಕೆಯಾಗಿ ಪ್ರಜಾಪ್ರಭುತ್ವ ಬಲಿಷ್ಠವಾಗಬೇಕು. ಸಾರ್ವತ್ರಿಕ ಶಿಕ್ಷಣ. ಆರನೇ ಅಂಶ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆ ಶಿಕ್ಷಣ ಅಗತ್ಯ. ಶಿಕ್ಷಣವು ಬಾಳಿನ ಬೆಳಕು. ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳಲು, ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಬಗೆಹರಿಸಲು ಶಿಕ್ಷಣ ಅಗತ್ಯ. ಜಾತೀಯತೆ, ಕೋಮುವಾದ ಮುಂತಾದವುಗಳನ್ನು ಬಗೆಹರಿಸಿ ರಾಷ್ಟ್ರ ಪ್ರಗತಿ ಸಾಧಿಸಲು ಶಿಕ್ಷಣ ಅತಿ ಜರೂರಾದ ಅಗತ್ಯದ ಅಂಶವಾಗಿದೆ. ರಾಷ್ಟ್ರೀಯ ಗುಣ. ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ರಾಷ್ಟ್ರೀಯ ಗುಣವನ್ನು ಹೊಂದಿರುತ್ತದೆ. ಇಂಗ್ಲೆಂಡ್ ಸಾಂಪ್ರದಾಯಿಕತೆ, ಅಮೆರಿಕ ಸಂಪೂರ್ಣ ಸ್ವಾತಂತ್ರ್ಯ, ಆಫ್ರಿಕಾ ಜನಾಂಗೀಯತೆ, ಭಾರತ ವೈವಿಧ್ಯಮಯ ಸಂಸ್ಕೃತಿ. ಪ್ರತಿಯೊಬ್ಬರೂ ರಾಷ್ಟ್ರವನ್ನು ಪ್ರೀತಿಸಬೇಕು. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರೀಯ ಸ್ಮಾರಕಗಳನ್ನು ಗೌರವಿಸಬೇಕು. ಸಮೂಹ ಮಾಧ್ಯಮಗಳು. TN ನ್ಯೂಸ್ ಪೇಪರ್, ರೇಡಿಯೋ, TV ನ್ಯೂಸ್ ಪೇಪರ್, ರೇಡಿಯೋ ಮುಂತಾದ ಸಮೂಹ ಮಾಧ್ಯಮಗಳು ಸರ್ಕಾರ ಮತ್ತು ಪ್ರಜೆಗಳ ನಡುವೆ ಸಂಪರ್ಕ ಸೇತುವೆಯಂತಿರಬೇಕು. ಸರ್ಕಾರ ತಪ್ಪುಗಳನ್ನು ಎತ್ತಿ ತೋರಿಸಿ ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು.
ಪ್ರತಿಯೊಬ್ಬರಿಗೂ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ನೀಡಲೇಬೇಕಾಗಿದೆ. ಜವಾಬ್ದಾರಿಯುತ ಬೌದ್ಧಿಕತೆ. ಬುದ್ಧಿಜೀವಿಗಳು ನೀಡಿರುವ ಕೊಡುಗೆಗಳು, ಮಾಡಿರುವ ಸಾಧನೆಗಳು ರಾಷ್ಟ್ರ ನಿರ್ಮಾಣಕ್ಕೆ ಸಹಾಯಕವಾಗಿರುತ್ತದೆ. ಆರ್ಥಿಕ ಕ್ಷೇತ್ರದಲ್ಲಿ ಅಮರ್ತ್ಯ ಸೇನ್, ಕ್ರೀಡಾ ಕ್ಷೇತ್ರದಲ್ಲಿ ಸಚಿನ್ ತೆಂಡೂಲ್ಕರ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ APJ ಅಬ್ದುಲ್ ಕಲಾಂ, ಸರ್ ಎಂ ವಿಶ್ವೇಶ್ವರಯ್ಯ, CV ರಾಮನ್ರ ಕೊಡುಗೆಗಳು ಇಂದಿಗೂ ಅಪಾರ. ರಾಷ್ಟ್ರೀಯತೆಯ ಸಮಗ್ರತೆ. ಪ್ರಜೆಗಳನ್ನು ಭಾವನಾತ್ಮಕವಾಗಿ ರಾಜಕೀಯ ಒಗ್ಗೂಡಿಸುವುದೇ ರಾಷ್ಟ್ರೀಯ ಸಮಗ್ರತೆ. ನವೆಂಬರ್ 19 ರಾಷ್ಟ್ರೀಯ ಸಮಗ್ರತಾ ದಿನ. ಇಂದಿರಾ ಗಾಂಧಿಯವರ ಜನ್ಮದಿನವೂ ಅಂದೇ ಆಗಿರುತ್ತದೆ. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಸೇವ್ ಮಾಡಿ ಇಟ್ಕೊಳ್ಳಿ. ಅನೇಕ ಬಾರಿ ಬಂದೋಗಿರುವಂಥ ಪ್ರಶ್ನೋತ್ತರಗಳಿವು. ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ, ಜೈ ಭಾರತ್.